ನಾವು ಆರಾಧನೆಯಲ್ಲಿ ಹೋಗೋಕ್ಕಿಂತ ಮುಂಚಿತವಾಗಿ ದೇವರ ವಾಕ್ಯ ಇವತ್ತು ನಾವು ದೇವರ ಪ್ರೀತಿಯ ಕುರಿತು ನೋಡಿಕೊಳ್ಳೋಣ್ರಿ. ದೇವರು ನಮ್ಮನ್ನು ಯಾವ ರೀತಿಯಾಗಿ ಪ್ರೀತಿಸಿದ್ದಾನೆ ಅಂತ ಯೆರೆಮೀಯನ ಬರೆದ ಪ್ರವಾದನೆ ಗ್ರಂಥ 31ನೇ ಅಧ್ಯಾಯ 3ನೇ ವಚನದಲ್ಲಿ ಮೊದಲನೇ ಪ್ರೀತಿ ಯಾವ ರೀತಿ ಇದೆ ಅಂತ ನಾವು ನೋಡಿಕೊಳ್ಳೋಣ್ರಿ. ಯಾರಾದರೂ ಒಬ್ಬರು ಓದಿ ಸಹಕರಿಸಿ. ಯೆರೆಮೀಯ 31ನೇ ಅಧ್ಯಾಯ 3ನೇ ವಚನ. ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ, ಆದ ಕಾರಣ ನಿನ್ನನ್ನು ಮಮತೆಯಿಂದ ಸೆಳೆದುಕೊಂಡಿದ್ದೇನೆ. ಹಲ್ಲೆಲೂಯಾ. ನಾನು ನಿನ್ನನ್ನು ಪ್ರೀತಿಸಿರುವುದು ಶಾಶ್ವತ ಪ್ರೇಮದಿಂದಲೇ ಅಂತ. ಯಾವ ರೀತಿ ಪ್ರೀತಿಸಿದ ನಂತರ ದೇವರು ನಮ್ಮನ್ನು ಶಾಶ್ವತವಾದಂಥ ಪ್ರೀತಿಯಿಂದಲೇ ದೇವರು ನಮ್ಮನ್ನು ಪ್ರೀತಿಸಿದ ನಂತರ ಈ ಲೋಕದಲ್ಲಿ ಅನೇಕ ಥರವಾದಂಥ ಪ್ರೀತಿಗಳನ್ನ ನಾವು ನೋಡ್ತೀವಿ ರೀ. ತಂದೆ ತಾಯಿ ಪ್ರೀತಿ ಮತ್ತು ಗಂಡ ಹೆಂಡತಿಯರ ಪ್ರೀತಿ, ಅಕ್ಕ ತಂಗಿಯರ ಪ್ರೀತಿ, ಅಣ್ಣ ತಮ್ಮಂದರ ಪ್ರೀತಿ ಮತ್ತು ಸ್ನೇಹಿತರ ಪ್ರೀತಿ, ಅನೇಕವಾದಂಥ ತರಹದ ಪ್ರೀತಿಗಳು ಈ ಲೋಕದಲ್ಲಿ ನಾವು ನೋಡ್ತೀವಿ ರೀ. ಆದರೆ ಈ ಪ್ರೀತಿ ಏನು ಕೊನೆಯವರೆಗೂ ಇರಲಾರ್ದಂಥ ಪ್ರೀತಿಯಾಗಿದೆ. ಈ ಪ್ರೀತಿ ಎಂದಿಗೂ ಶಾಶ್ವತ ಇರಲಾರ್ದಂಥ ಪ್ರೀತಿಯಾಗಿದೆ ರೀ. ಈ ಪ್ರೀತಿಯಲ್ಲಿ ಏನಿರ್ತದೆ ರೀ, ಕೊರತೆ ಅನ್ನೋಂಥದ್ದು ಕಾಣಿಸ್ತದೆ. ಆದರೆ ನಮ್ಮ ದೇವರ ಪ್ರೀತಿ ಶಾಶ್ವತವಾಗಿರುವಂಥ ಪ್ರೀತಿ. ಒಂದಿನ ಅಲ್ಲ, 2 ದಿನ ಅಲ್ಲ, ಪ್ರಾರಂಭನೂ ಇಲ್ಲ ಅಂತ್ಯನೂ ಇಲ್ಲ, ಅದು ಕೊನೆಯವರೆಗೂ ನಮ್ಮ ಜೊತೆಯಾಗಿ ಶಾಶ್ವತವಾಗಿ ಇರುವಂಥ ಪ್ರೀತಿಯಾಗಿದೆ. ಇದು ಮೊದಲನೇ ಪ್ರೀತಿ ನಮ್ಮ ದೇವರದಾಗಿದೆ. ಅದಕ್ಕೋಸ್ಕರ ನಾವು ದೇವರನ್ನು ಆರಾಧಿಸ್ಬೇಕ್ರಿ. ಮತ್ತು 2ನೇ ಪ್ರೀತಿ ಯಾವುದಪ್ಪ ಅಂತಂದರೆ ಕಾರಣವಿಲ್ಲದಂಥ ಬದಲಾಗದಂಥ ಪ್ರೀತಿ. ದೇವರು ನಮಗೆ ಯಾವುದೇ ಕಾರಣ ಇಲ್ಲದೆ ನಮಗೆ ಪ್ರೀತಿಸುವಂಥವರಾಗಿದ್ದಾರೆ ಮತ್ತು ಬದಲಾಗದಂಥ ಪ್ರೀತಿ. ನಾವು ಮನುಷ್ಯರಾದಂಥ ನಮ್ಮ ಪ್ರೀತಿ ಒಂದು ಕ್ಷಣ ಬದಲಾಗ್ಬೋದು, ಆದರೆ ದೇವರ ಪ್ರೀತಿ ಎಂದಿಗೂ ಬದಲಾಗದಂಥ ಪ್ರೀತಿಯಾಗಿದೆ. ನಿನ್ನೆ ಇದ್ದಂತೆ ಈ ಹೊತ್ತು ಇರುವಂಥ ನಿರಂತರವಾಗಿ ಯಾವಾಗಲೂ ದೇವರು ನಮ್ಮನ್ನು ಒಂದೇ ರೀತಿಯಾಗಿ ಪ್ರೀತಿಸುವಂಥವರಾಗಿದ್ದಾರೆ. ಆ ಮಾತು ಮೊದಲನೇ ಯೋಹಾನ ಬರೆದ ಪತ್ರಿಕೆ 4ನೇ ಅಧ್ಯಾಯ 19ನೇ ವಚನದಲ್ಲಿ ಬರೆದಿದೆ ನೋಡ್ರಿ. ಮೊದಲನೇ ಯೋಹಾನ 4ನೇ ಅಧ್ಯಾಯ 19ನೇ ವಚನ. ದೇವರು ಮೊದಲು ನಮ್ಮನ್ನು ಪ್ರೀತಿಸಿದ್ದರಿಂದ ನಾವು ಪ್ರೀತಿಸುತ್ತೇವೆ. ಯಾರು ಪ್ರೀತಿಸಿದಾರೆ ಅಂತ್ರಿ? ಮೊದಲು ದೇವರೇ ನಮ್ಮನ್ನು ಮೊದಲು ಪ್ರೀತಿಸಿದಾರಂತ, ಆಮೇಲೆ ನಾವು ದೇವರನ್ನು ಪ್ರೀತಿಸಿದೇವಂತ. ಅದಕ್ಕೋಸ್ಕರ ನಾವು ದೇವರಿಗೆ 2ನೇದಾಗಿ ಆರಾಧನೆ ಮಾಡಬೇಕು. ಎಂದಿಗೂ ಬದಲಾಗದಂಥ ಪ್ರೀತಿ ದೇವರೇ ನಮಗನ್ನು ಪ್ರೀತಿಸುವಂಥ ದೇವ್ರು ನೀವು ಆಗಿದ್ದಾರೆ, ಅದಕ್ಕಾಗಿ ನಿನ್ನ ಸುಸ್ತೇನೆ ಅಂತೇಳಿ 2ನೇದಾಗಿ ಆರಾಧನೆ ಮಾಡ್ಬೇಕ್ರಿ. ಮತ್ತು 3ನೇದಾಗಿ ಅನರ್ಹರಿಗೆ ಮತ್ತು ಅಪಾತ್ರರಿಗೆ ತೋರಿಸುವಂಥ ಪ್ರೀತಿ. ಅಂದರೆ ಯಾವುದೇ ಅರ್ಹತೆ, ಯೋಗ್ಯತೆ, ಪಾಪದಿಂದ, ಅಪರಾಧಗಳಿಂದ ಕೂಡಿದಂಥ ನಮ್ಮ ಜೀವಿತಕ್ಕೆ ದೇವರಿಗೆ ವಿರೋಧವಾಗಿ ಅವಿಧೇಯರಾಗಿ ಜೀವಿಸುವಂಥ ಸಮಯದಲ್ಲಿ ಇದ್ದಾಗ ಕೂಡ ದೇವರು ನಮ್ಮನ್ನು ಪ್ರೀತಿಸುವಂಥವರಾಗಿದ್ದಾರೆ. ಅಂಥ ಟೈಮಲ್ಲಿ ಪ್ರೀತಿಸುವಂಥ ದೇವರು ನಮ್ದು ಆಗಿದ್ದಾರೆ. ಆ ಮಾತು ರೋಮಾಪುರ ಬರೆದವರ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನದಲ್ಲಿ ಬರೆದಿದೆ. ರೋಮಾಪುರ ಬರೆದವರ ಪತ್ರಿಕೆ 5ನೇ ಅಧ್ಯಾಯ 8ನೇ ವಚನ. ಆದರೆ ನಾವು ಪಾಪಿಗಳಾಗಿದ್ದಾಗಲೂ ಕ್ರಿಸ್ತನು ನಮಗೋಸ್ಕರ ಪ್ರಾಣ ಕೊಟ್ಟದರಲ್ಲಿ ದೇವರು ನಮ್ಮ ಮೇಲೆ ತನಗಿರುವ ಪ್ರೀತಿಯನ್ನು ಸಿದ್ಧಾಂತಪಡಿಸಿದ್ದಾನೆ. ಹಲ್ಲೆಲೂಯಾ. ಯಾವ ರೀತಿ ಪ್ರೀತಿ ಮಾಡಿದಾನೆ ದೇವರು? ನಾವು ಪಾಪಿಗಳಾಗಿದ್ದಾಗಲೂ ಕೂಡ ದೇವರು ನಮ್ಮನ್ನು ಪ್ರೀತಿ ಮಾಡಿದಾರೆ. ಪಾಪಿಗಳನ್ನು, ಕೆಟ್ಟವರನ್ನು, ದುಷ್ಟರನ್ನು ನಾವು ಯಾವತ್ತಾದ್ರೂ ಪ್ರೀತಿ ಮಾಡ್ತೀವಿ ರೀ? ಮಾಡೋದಿಲ್ಲ. ಆದರೆ ದೇವರು ನಾವು ಪಾಪಿಗಳಾಗಿದ್ದಾಗಲೂ ಕೂಡ ದೇವರು ನಮ್ಮನ್ನು ಪ್ರೀತಿ ಮಾಡುವಂಥವರಾಗಿದ್ದಾರೆ. ಅದಕ್ಕೋಸ್ಕರ ನಾವು ದೇವರನ್ನು ಆರಾಧಿಸ್ಬೇಕ್ರಿ. ಮತ್ತು ಕೊನೆಯದಾಗಿ ನಿಸ್ವಾರ್ಥವಿಲ್ಲದಂಥ ಪ್ರೀತಿ. ಯಾವದ್ರಿ? ನಿಸ್ವಾರ್ಥವಾದಂಥ ಪ್ರೀತಿ. ಇವಾಗ ನಾವು ಮನುಷ್ಯರ ಪ್ರೀತಿಯಲ್ಲಿ ಸ್ವಾರ್ಥ ಅನ್ನೋವಂಥದ್ದು ಕಾಣ್ತೀವಿ, ಆದರೆ ದೇವರ ಪ್ರೀತಿಯಲ್ಲಿ ಸ್ವಾರ್ಥ ಅನ್ನೋವಂಥದ್ದು, ಮೋಸ ಅನ್ನೋವಂಥದ್ದು, ಕಪಟ ಅಂಥದ್ದು ಇಲ್ಲ. ನಮ್ಮ ದೇವ್ರ ಪ್ರೀತಿ ಯಾವಾದ್ರಿ? ನಿಸ್ವಾರ್ಥವಾದಂಥ ಪ್ರೀತಿಯಾಗಿದೆ. ಆ ಪ್ರೀತಿಗೋಸ್ಕರ ದೇವರು ಈ ಲೋಕದಲ್ಲಿ ತನ್ನ ಒಬ್ಬನೇ ಮಗನನ್ನು ಲೋಕಕ್ಕೆ ಕಳಿಸಿ ನಮ್ಮ ಪಾಪಗಳನ್ನು, ನಮ್ಮ ಅಪರಾಧಗಳ ನಿಮಿತ್ತ ದೇವರು ತನ್ನ ಒಬ್ಬನೇ ಮಗನನ್ನು ಲೋಕಕ್ಕೆ ಕಳಿಸಿದ. ಲೋಕವನ್ನು ದೇವರು ಎಷ್ಟಾಗಿ ಪ್ರೀತಿ ಮಾಡಿದ, ನಮ್ಮನ್ನು ಕೂಡ ಅಷ್ಟಾಗಿ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನನ್ನು ದೇವರು ಈ ಲೋಕಕ್ಕೆ ಕಳಿಸ್ಕೆಸೆಂದು ನಮಗೋಸ್ಕರ, ನಮ್ಮ ಪಾಪಗಳಿಗೋಸ್ಕರ, ಅಪರಾಧಗಳಿಂದ ಸತ್ತವಂಥವ್ರು ಆದಂಥ ನಮಗೋಸ್ಕರ ದೇವರು ಏನು ಮಾಡಿದಾನ್ರಿ? ತನ್ನ ಪ್ರಾಣವನ್ನೇ ತ್ಯಾಗ ಮಾಡಿ ನಮಗೋಸ್ಕರ ಬಲಿಯಾದಂಥ ದೇವರಾಗಿದ್ದಾರೆ. ಅದು ಪ್ರೀತಿ. ಅಂಥ ಪ್ರೀತಿ ಅಂದರೆ ನಿಸ್ವಾರ್ಥವಾದಂಥ ಪ್ರೀತಿಯಾಗಿದೆ. ಆ ಪ್ರೀತಿಗೋಸ್ಕರ ನಾವೇನು ಮಾಡ್ಬೇಕ್ರಿ? ದೇವರನ್ನು ಆರಾಧಿಸ್ಬೇಕು, ದೇವರನ್ನು ಕೊಂಡಾಡಬೇಕು. ಈ ಪ್ರೀತಿ ವಿಷಯದಲ್ಲಿ ದೇವರು ನಮ್ಮ ಜೊತೆ ಮಾತಾಡಿರುವಾಗ ದೇವರೇ ನಮಗೆ ಶಾಶ್ವತವಾದಂಥ ಪ್ರೀತಿಯಿಂದ ನಮಗೆ ಪ್ರೀತಿಸುವಂಥ ದೇವ್ರು ನೀನಾಗಿದ್ದಪ್ಪ ದೇವರೇ ಏಸಯ್ಯ. ಯಾವುದೇ ಕಾರಣ ಇಲ್ಲದಂತೆ ಪಾಪಗಳಿಂದ, ಅಪರಾಧಗಳಿಂದ ಕೂಡಿದಂಥ ನಮ್ಮ ಜೀವಿತ ಸಮಯಕ್ಕೆ ಎಂದಿಗೂ ಬದಲಾಗದೆ ಸಮೀರಿಸ್ಕೇನೆ ಏಕ ರೀತಿಯಾಗಿ ಒಂದೇ ರೀತಿಯಾಗಿ ನಮ್ಮನ್ನು ಪ್ರೀತಿಸಿದ್ದಕ್ಕಾಗಿ ದೇವರೇ ನೀನು ಸ್ತುತಿಸ್ತೀನಿ, ಕೊಂಡಾಡ್ತೀನಿ ಅಂತ ಹೇಳಿ ಕೇಸಿಂದು ನಾವು ದೇವರನ್ನು ಆರಾಧಿಸೋಣ್ರಿ. ವಾಕ್ಯ ಭಾಗವನ್ನು ದೇವರು ನಮ್ಮೆಲ್ಲರ ಆತ್ಮೀಯ ಜೀವಿತಕ್ಕಾಗಿ ಆಶೀರ್ವಾದಿಸಲಿ.